ಅಹಿಂದ ಕರ್ನಾಟಕ ಹೋರಾಟಕ್ಕೆ 25 ವರ್ಷ ಸಂದ ಹಿನ್ನೆಲೆಯಲ್ಲಿ ಅಹಿಂದ 25 ಹೋರಾಟ ಸಾಧನೆ ಸಂಕಲ್ಪ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನ ಏಪ್ರಿಲ್ 26ರಂದು ಬೆಳಗ್ಗೆ 10 ಗಂಟೆಗೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ರಸ್ತೆಯ ರಾಯಲ್ ರಿಟ್ಜಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದೆ ಅಂತ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳದ ಮುಖ್ಯಸ್ಥ ಗುರುನಾಥ್ ಉಳ್ಳಿಕಾಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಹುಬ್ಬಳ್ಳಿಯಲ್ಲಿ 25 ವರ್ಷಗಳ ಹಿಂದೆ ಪ್ರಥಮ ಅಹಿಂದ ಸಮಾವೇಶ ಆಗಿತ್ತು. ಅದರ ಸವಿ ನೆನಪಿಗಾಗಿ ಎಲ್ಲ ಅಹಿಂದ ಸಂಘಟನೆಗಳ ಸಹಯೋಗದಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಸಂತೋಷ್ ಲಾಡ್, ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್, ಶಾಸಕ ಪ್ರಸಾದ್ ಅಬ್ಬಯ್ಯ ಅಲ್ಲದೆ ಚಿಂತಕರಾದ ನಾಗಮೋಹನ್ ದಾಸ್, ರವಿ ವರ್ಮಾ, ಬಂದೆ ನವಾಜ್ ಸೇರಿದಂತೆ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ಅಹಿಂದ ಸಂಘಟನೆಗಳ 1500ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ದಾನಪ್ಪ ಕಬ್ಬೇರ, ಚಂದ್ರಶೇಖರ್ ಜುಟ್ಟಲ, ಅನ್ವರ್ ಮುಧೋಳ, ಶಿವಾನಂದ ಮುತ್ತಣ್ಣವರ ಸೇರಿದಂತೆ ಮುಂತಾದವರು ಸಂಘಟನೆಗೆ 25 ವರ್ಷ ತುಂಬಿದಂಥ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ರಾಜ್ಯಾದ್ಯಂತ ಯುವ ನಾಯಕರುಗಳ ಒಂದು ಕಾರ್ಯಾಗಾರವನ್ನು ಮಾಡೋದರ ಮೂಲಕ ಅಹಿಂದ ವರ್ಗದ ಮೇಲೆ ಇವತ್ತು ಏನೇನು ಒತ್ತಡ ಬೀಳ್ತಾ ಇದೆ, ಅಹಿಂದ ವರ್ಗದ ಶಕ್ತಿ ಏನು, ಅಹಿಂದ ವರ್ಗದಲ್ಲಿ ನಾಯಕತ್ವ ಗುಣ ಬೆಳಿಬೇಕು ಅನ್ನುವಂಥ ವಿಶೇಷ ವಿಷಯಗಳನ್ನು ಇಟ್ಟುಕೊಂಡು ಬರುವಂಥ 26ನೇ ತಾರೀಕು ರಾಯಲ್ ರಿಟೀಸ್ ನಮ್ಮ ಏರ್ಪೋರ್ಟ್ ಹತ್ತಿರ ಇರುವಂಥ ಒಂದು ಹೋಟೆಲ್ನಲ್ಲಿ ವಿಶೇಷವಾಗಿ 1000ದಿಂದ 1500 ಜನ ನಾಯಕರುಗಳನ್ನು ಸೇರಿಸುವಂಥ ಒಂದು ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಾಗಾರನ ಉದ್ಘಾಟನೆಯನ್ನು ಸನ್ಮಾನ್ಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ಉಪಸ್ಥಿತಿ ಸಂತೋಷ್ ಲಾಡ್ ಅವರು ಇರ್ತಾರೆ ಮತ್ತು ಸಲೀಂ ಅಹಮದ್ ಸಾಹೇಬರು ಇರ್ತಾರೆ. ಜೊತೆಗೆ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಇರ್ತಾರೆ. ಅದರ ಜೊತೆಗೆ ಬಂದೆ ನವಾಜ್ ದರ್ಗಾದ ಧರ್ಮಗುರುಗಳು ಸಹಿತ ಈ ಒಂದು ಕಾರ್ಯಾಗಾರದಲ್ಲಿ ಉಪಸ್ಥಿತಿಯನ್ನು ಗೌರವ ಸ್ಥಾನವನ್ನು ಪಡೆದಿರ್ತಾರೆ. ಅದರ ಜೊತೆಗೆ ನಾಗಮೋಹನ್ ದಾಸ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬರು ವಿಶೇಷವಾಗಿ ಕನ್ನಯ್ಯ ಕುಮಾರ್ ಅವರ ಡೇಟ್ಸನ್ನು ತಗೊಳ್ತಾ ಇದ್ದಾವೆ. ರವಿವರ್ಮ ಕುಮಾರ್ ಅವರು ಈಗಾಗಲೇ ಡೇಟ್ಸನ್ನು ಕೊಟ್ಟಿದ್ದಾರೆ. ಅವರು ಸಹಿತ ಈ ಒಂದು ಕಾರ್ಯಾಗಾರದಲ್ಲಿ ಉಪಸ್ಥಿತರಿರ್ತಾರೆ. ನಾಯಕರುಗಳ ಕಾರ್ಯಕ್ರಮ, ಇದು ಸಮಾವೇಶ ಅಲ್ಲ, ನಾಯಕರುಗಳ ಕಾರ್ಯಕ್ರಮ. ಆ ಯುವ ನಾಯಕರನ್ನು ಹೊರಹೊಮ್ಮಿಸಬೇಕು, ಅವರನ್ನು ತರಬೇತಿ ಮಾಡಬೇಕು. ಆ ಕಾರ್ಯಾಗಾರದಲ್ಲಿ ಅವರಿಗೆ ಭಾಗಿಯಾಗೋದ್ರ ಮೂಲಕ ಅವರಿಂದ ಸಮಾಜಕ್ಕೆ ಕಲ್ಯಾಣ ಕಾರ್ಯಕ್ರಮಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ವಿಶೇಷ ಏನು ಅಂದರೆ ಅಹಿಂದಕ್ಕೆ 25 ವರ್ಷ ತುಂಬಿದಂಥ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಾಗಾರವನ್ನು ಇಲ್ಲಿಂದ ಹುಬ್ಬಳ್ಳಿಯಿಂದ ಆರಂಭ ಮಾಡ್ತಾ ಇದೆ ಮತ್ತು ರಾಜ್ಯಾದ್ಯಂತ ಈ ಒಂದು ಅಹಿಂದದ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದೆ.